ನಮಸ್ಕಾರ. ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಮ್ಮ ಮನೆಯಲ್ಲಿ ಮಾಡಿದ ನಾಗಚೌತಿಯ ಪೂಜೆ ತೋರಿಸುತ್ತೇನೆ. ಹಾಗೂ ನಾಗಚೌತಿಯಂದು ವಿಶೇಷವಾಗಿ ಹೆಣ್ಣು ಮಕ್ಕಳು ಏಕೆ ಉಪವಾಸ ಇರಬೇಕೆಂದು ಒಂದು ಪೌರಾಣಿಕ ಕಥೆ ಹೇಳುತ್ತೇನೆ. ಮೊದಲು ನಮ್ಮ ಮನೆಯ ನಾಗಚೌತಿಯ ಪೂಜೆ. ನಾಗಪ್ಪನಿಗೆ ಪೂಜೆಯಲ್ಲಿ ಬೇಕಾಗುವ ಸಾಮಗ್ರಿಗಳು: ನಾಗಪ್ಪನಿಗೆ ವಿಶೇಷವಾಗಿ ಹಸಿ ಹಾಲು ಹಾಕಬೇಕು, ಹಾಗೂ ಜೋಳದ ಅರಳು ಮತ್ತು ಎಳ್ಳು ಚಿಗಳೆ, ಪುಟಾಣಿ ಉಂಡೆ, ಕಡಲೆ. ಇವತ್ತು ನಾಗಚೌತಿ ಇದ್ದ ಕಾರಣ ನಾನು ಮತ್ತು ನನ್ನ ಮಗಳು ನಾಗಪ್ಪನಿಗೆ ಹಾಲು ಹಾಕಿದ್ದೇವೆ. ಹಾಗೆ ಇವತ್ತು ವಿಶೇಷವಾಗಿ ಮನೆಯ ಮಗಳು ಹೆಣ್ಣು ಮಕ್ಕಳ ಕೈಯಿಂದ ಹೊಸ್ತಿಲ ಪೂಜೆ ಕೂಡ ಮಾಡಿಸಲಾಗುತ್ತದೆ. ಹಾಗೆ ಹೊಸ್ತಿಲ ಪೂಜೆ ಆದ ನಂತರ ಗೋಡೆಯ ಅಕ್ಕಪಕ್ಕ ನಾಗಪ್ಪನ ಚಿತ್ರ ಬಿಡಿಸಿ ಅದಕ್ಕೆ ಕೂಡ ಪೂಜೆ ಮಾಡಲಾಗುತ್ತದೆ. ಹಾಗೆ ವಿಶೇಷವಾಗಿ ಇವತ್ತು ಕಲ್ಲ ನಾಗಪ್ಪನಿಗೆ ಕೂಡ ಹಾಲು ಎರೆಯಬೇಕು. ನಾಗಪ್ಪನಿಗೆ ಇವತ್ತು ನೈವೇದ್ಯದಲ್ಲಿ ನಾವು ಮಾಡಿದ ಉಂಡೆಗಳನ್ನೇ ನೈವೇದ್ಯ ಮಾಡಬೇಕು. ನಾಗಪ್ಪನಿಗೆ ಅರಶಿಣ ಗೆಜ್ಜೆ ವಸ್ತ್ರವೇ ಹಾಕಬೇಕು. ಈಗ ನಾಗಚೌತಿಯ ಪೌರಾಣಿಕ ಕಥೆ ಕೇಳೋಣ. ನಾಗಚೌತಿಯಂದು ಹೆಣ್ಣು ಮಕ್ಕಳು ಏಕೆ ಉಪವಾಸ ಮಾಡುತ್ತಾರೆ ಎಂದು ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಅಣ್ಣ ಮತ್ತು ತಂಗಿ ಇದ್ದರು. ನಾಗರ ಚೌತಿ ದಿವಸ ನಾಗಪ್ಪನ ಪೂಜೆಗಾಗಿ ಅವರು ಹೂವು ಮತ್ತು ಕೇದಿಗೆಯನ್ನು ತರಲು ಕಾಡಿಗೆ ಹೋಗುತ್ತಾರೆ. ಈ ಕೇದಿಗೆಯ ಸುವಾಸನೆಯಿಂದ ಹಾವುಗಳು ಕೇದಿಗೆಯ ಸುತ್ತಲೇ ಇರುತ್ತವೆ. ಅಣ್ಣನು ಕೇದಿಗೆಯ ಗಿಡದಿಂದ ಒಂದು ಕೇದಿಗೆಯನ್ನು ತೆಗೆಯುತ್ತಾನೆ. ಅಲ್ಲೇ ಇದ್ದ ಹಾವು ಅವನಿಗೆ ಕಚ್ಚುತ್ತದೆ. ಮನೆಯಲ್ಲಿದ್ದ ತಂಗಿಯು ಅಣ್ಣನ ಹಾದಿ ಕಾಯುತ್ತಾ ಇರುತ್ತಾಳೆ. ಅಣ್ಣನು ಯಾವಾಗ ಬರುತ್ತಾನೆ? ಅಣ್ಣನು ಮನೆಗೆ ವಾಪಸ್ಸು ಬರದೇ ಇರಲು ತಂಗಿಯು ಚಿಂತೆ ಮಾಡುತ್ತಾಳೆ. ಅಣ್ಣನ್ನು ಹುಡುಕುತ್ತಾ ಕೇದಿಗೆಯ ಬನಕ್ಕೆ ಬರುತ್ತಾಳೆ. ಅಲ್ಲಿ ಅಣ್ಣನ್ನು ನೋಡುತ್ತಾಳೆ. ಅಣ್ಣನು ಹಾವು ಕಚ್ಚಿ ಬಾಯಲ್ಲಿ ಬುರುಗು ಬಂದು ಎಚ್ಚರ ತಪ್ಪಿ ಬಿದ್ದಿರುತ್ತಾನೆ. ಇದನ್ನು ನೋಡಿ ತಂಗಿ ಜೋರಾಗಿ ದುಃಖದಿಂದ ಅಳುತ್ತಾಳೆ. ಅಳುತ್ತಾ ಅಣ್ಣನ ಹತ್ತಿರವೇ ಕೂಡುತ್ತಾಳೆ. ಹಾಗೆ ಮುಂದೆ ನಾನು ಎಂದು ನಾಗ ಪೂಜೆಯನ್ನು ಅಣ್ಣ ಇಲ್ಲದೆ ಮಾಡುವುದೇ ಇಲ್ಲ ಎಂದು ಸಂಕಲ್ಪ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾಳೆ. ಹಾಗೆ ಅಲ್ಲಿಯೇ ನೀರಿಲ್ಲದೆ ಊಟವಿಲ್ಲದೆ ಅಲ್ಲಿಯೇ
ಕುಳಿತುಕೊಳ್ಳುತ್ತಾಳೆ. ಅಣ್ಣನಲ್ಲಿರುವ ಅಸಾಧಾರಣ ಪ್ರೀತಿಯನ್ನು ಕಂಡು ನಾಗದೇವತೆ ಪ್ರತ್ಯಕ್ಷನಾಗಿ ಆಕೆಯ ಇಚ್ಛೆಯಂತೆ ಅಣ್ಣನಿಗೆ ಜೀವದಾನ ಮಾಡಿ ಅದೃಶ್ಯನಾಗುತ್ತಾನೆ. ನಂತರ ಮನೆಗೆ ಬಂದು ನಾಗಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾಳೆ ಹಾಗೂ ಕೃತಜ್ಞತೆ ಹೇಳುತ್ತಾಳೆ. ಆ ದಿನ ಅವಳು ಉಪವಾಸವೇ ಇರುತ್ತಾಳೆ. ಆದುದರಿಂದ ನಾಗಪ್ಪನಿಗೆ ಕೃತಜ್ಞತೆಯನ್ನು ಅರ್ಪಿಸಲು ಆ ದಿನ ಹೆಣ್ಣು ಮಕ್ಕಳು ಊಟ ಮಾಡದೆ ಕೇವಲ ಫಲಹಾರವನ್ನು ಮಾಡುತ್ತಾರೆ. ಈ ಚೌತಿಯ ಉಪವಾಸವು ಅಣ್ಣ ಮತ್ತು ತಮ್ಮನ ಆರೋಗ್ಯವಾಗಿ ಆಯುಷ್ಯವಂತರಾಗಿ ಇರಬೇಕೆಂದು ಮಾಡಲಾಗುತ್ತದೆ ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಕೆಲವೊಂದು ಪ್ರಾಂತಗಳಲ್ಲಿ ಕೆಲವೊಂದು ಕಥೆಗಳು ಪ್ರಸಿದ್ಧವಾಗಿವೆ. ಆದುದರಿಂದ ಮದುವೆಯಾದ ಅಕ್ಕ ಇರಲಿ ಅಥವಾ ತಂಗಿಯೇ ಇರಲಿ ಅವಳಿಗೆ ವಿಶೇಷವಾಗಿ ನಾಗ ಚೌತಿಯ ಹಬ್ಬವನ್ನು ಮಾಡಲು ತವರ ಮನೆಗೆ ಕರೆಯುತ್ತಾರೆ. ಆ ದಿನ ವಿಶೇಷವಾಗಿ ಹೆಣ್ಣು ಮಕ್ಕಳೇ ಹೊಸ್ತಿಲ ಪೂಜಾ ಮಾಡುತ್ತಾರೆ. ಈ ಪದ್ಧತಿ ಬಹಳ ಹಳೆಯ ಕಾಲದಿಂದಲೇ ಬಂದಿದೆ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಧಾರ್ಮಿಕ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.